ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಬುದ್ಧಿಗ್ರಹವಾದಂತಹ ಬುಧಗ್ರಹ ಕುಂಭರಾಶಿಯಲ್ಲಿ ಫೆಬ್ರವರಿ ಮಾಸದಲ್ಲಿ ನೇರ ಸಂಚಾರದಿಂದ ವಕ್ರ ಸಂಚಾರವನ್ನು ಪೂರ್ವಭಾದ್ರ ನಕ್ಷತ್ರ 3ನೇ ಪಾದದಲ್ಲಿ 28ನೇ ಡಿಗ್ರಿಯಲ್ಲಿ ವಕ್ರ ಸಂಚಾರ ಮಾಡೋದ್ರಿಂದ ಈ ಗ್ರಹದ ಪ್ರಭಾವ ಯಾವ ರೀತಿ ಮಾನವರ ಬುದ್ಧಿಯ ಮೇಲೆ, ಲೋಕದಲ್ಲಿ ನಡೆಯಬಹುದಾದಂತಹ ವ್ಯವಹಾರಗಳ ಮೇಲೆ ಮತ್ತು ರಾಶಿಗಳಿಗೆ ಪ್ರಭಾವವನ್ನು ಮಾಡಲಿದೆ, ಫಲಗಳನ್ನು ಯಾವ ರೀತಿ ಪಡೆದುಕೊಳ್ತೀರಾ ಮತ್ತು ಕೆಲವು ಮುಖ್ಯ ವಿಷಯಗಳಲ್ಲಿ ಯಾವ ರೀತಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬುಧಗ್ರಹ ಸಂಚಾರದಲ್ಲಿ ವಕ್ರ ಸಂಚಾರ 2026ನೇ ವರ್ಷದ ಫೆಬ್ರವರಿ ಮಾಸದ 26ನೇ ದಿನಾಂಕ ಕುಂಭರಾಶಿಯಲ್ಲಿ ಬುಧಗ್ರಹ ಹಿಮ್ಮುಖ ಚಲನೆಯಲ್ಲಿ ವಕ್ರ ಸಂಚಾರವನ್ನು ಆರಂಭ ಮಾಡಲಿದ್ದು, ಬುಧಗ್ರಹ ಪೂರ್ವಭಾದ್ರ ನಕ್ಷತ್ರದ 3ನೇ ಪಾದ 28ನೇ ಡಿಗ್ರಿಯಲ್ಲಿ ಹಿಮ್ಮುಖ ಚಲನೆ ಮಾಡುತ್ತಾ ಮಾರ್ಚ್ ಮಾಸದ 20ನೇ ದಿನಾಂಕದವರೆಗೂ ಹಿಮ್ಮುಖ ಚಲನೆಯಲ್ಲಿ ಸಂಚರಿಸಿ, ಅಂದರೆ ಪೂರ್ವಭಾದ್ರ ನಕ್ಷತ್ರದಿಂದ ಶತಾಭಿಷ ನಕ್ಷತ್ರವನ್ನು ಪ್ರವೇಶ ಮಾಡಿ 14ನೇ ಡಿಗ್ರಿಯಲ್ಲಿ ಈ ಗ್ರಹ ಅಲ್ಲಿಯವರೆಗೂ ಸಂಚರಿಸಿ ಆ ನಂತರ 20ನೇ ದಿನಾಂಕ ವಕ್ರ ತ್ಯಾಗ ಮಾಡಿ ನೇರ ಸಂಚಾರವನ್ನು ಆರಂಭಿಸ್ತಾರೆ. ಇಲ್ಲಿ ಗ್ರಹ ವಕ್ರ ಆಗುವುದು ಅಂದರೆ ಇಲ್ಲಿ ಏನು ಇದರ ಅರ್ಥ ಅನ್ನೋದು ಕೆಲವರಿಗೆ ತಿಳಿದಿರುತ್ತೆ, ಕೆಲವರಿಗೆ ತಿಳಿದಿರೋದಿಲ್ಲ. ಮುಖ್ಯವಾಗಿ ಗ್ರಹಗಳು ವಕ್ರ ಆಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಗೆ ಮತ್ತು ವಿಜ್ಞಾನದಲ್ಲಿ ಹೇಗೆ ಅಂದರೆ, ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಇದೆ ಅನ್ನೋದು ನಿಮಗೆಲ್ಲ ತಿಳಿದಿರುತ್ತೆ. ಅದೇ ರೀತಿ ಸೂರ್ಯನಿಗೂ ಆಕರ್ಷಿಸುವಂತಹ ಶಕ್ತಿ ಇದೆ. ಅಂದರೆ ಸೂರ್ಯಗ್ರಹದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಗ್ರಹಗಳನ್ನು ಆಕರ್ಷಿಸಿ ಸೂರ್ಯಗ್ರಹ ಇತರ ಗ್ರಹಗಳನ್ನು ಹಿಡಿದಿಟ್ಟುಕೊಳ್ಳುತ್ತೆ. ಅಂದರೆ ಹೇಗೆ ಅಂದರೆ ಸರಿಯಾದ ಪಥದಲ್ಲಿ ಸಂಚರಿಸುವಂತೆ ಹಿಡಿದಿಟ್ಟುಕೊಳ್ಳುತ್ತೆ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭೂಮಿ ಮತ್ತು ಸೂರ್ಯ ಆಕರ್ಷಣೆಯಲ್ಲಿ ಸ್ವಲ್ಪ ಸಡಿಲಗೊಂಡಾಗ ಸೂರ್ಯನ ಹಿಡಿತ ಸ್ವಲ್ಪ ಸಡಿಲ ಆಗಿ ಗ್ರಹದ ಚಲನೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಅದರ ಪ್ರಕಾರ ಗ್ರಹ ಹಿಂದೆ ಸಂಚರಿಸುವಾಗ ಸ್ವಲ್ಪ ಹಿಂದೆ ಆದಾಗ ಗ್ರಹ ವಕ್ರ ಸಂಚಾರ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ವಕ್ರ ಸಂಚಾರ ಮತ್ತು ನೇರ ಸಂಚಾರದಲ್ಲಿ ಗ್ರಹಗಳ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿ ಫಲಗಳು ಸಿಗಲಿದೆ. ಬುಧಗ್ರಹ ಸೂರ್ಯಗ್ರಹಕ್ಕೆ ಬಹಳ ಹತ್ತಿರವಾಗಿ ಸಂಚರಿಸುವಂತಹ ಗ್ರಹ ಆಗಿದೆ. ನೀವು ಚಿತ್ರದಲ್ಲಿ ನೋಡ್ಬೋದು, ಮೆರ್ಕ್ಯುರಿ ಅನ್ನುವುದು ಬುಧಗ್ರಹ. ಬುಧಗ್ರಹ ಗಾತ್ರದಲ್ಲಿಯೂ ಬಹಳ ಚಿಕ್ಕದಾಗಿದ್ದು ಸೂರ್ಯ ಗ್ರಹಕ್ಕೆ ಸಮೀಪವಾಗಿ ಸಂಚಾರ ಮಾಡುವಂತಹ ಗ್ರಹ ಆಗಿದೆ. ಬುಧಗ್ರಹದ ಕಾರಕತ್ವಗಳಲ್ಲಿ ಬರುವಂತಹ ಮುಖ್ಯ ವಿಷಯಗಳ ಮೇಲೆ ಜಗತ್ತಿನ ಮಾನವರ ಬದುಕಿನ ಮೇಲೆ ಗ್ರಹದ ಪ್ರಭಾವ ಆಗಲಿದೆ. ಮುಖ್ಯವಾಗಿ ಬುಧಗ್ರಹ ಯಾವೆಲ್ಲ ವಿಷಯಗಳಿಗೆ ಕಾರಕ ಗ್ರಹ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧಗ್ರಹ ಬುದ್ಧಿಶಕ್ತಿ, ತರ್ಕ ಮತ್ತು ವಾಣಿಜ್ಯ, ಲೆಕ್ಕ, ಮಾತು ಇವುಗಳಿಗೆ ಕಾರಕ ಗ್ರಹ. ಜ್ಞೋವಾಚ ಅಂದರೆ ಈ ಗ್ರಹ ವಾಕ್ಗೆ ಕಾರಕ ಗ್ರಹ. ವಾಕ್ ಚತುರತೆ, ಒಬ್ಬರು ಅದ್ಭುತವಾಗಿ ಮಾತಾಡಬೇಕು ಅಂದರೆ ಇದಕ್ಕೆ ಬುಧಗ್ರಹ ಕಾರಕರಾಗಿರ್ತಾರೆ. ಒಬ್ಬರು ಚಾಣಕ್ಯರಂತೆ ಆಲೋಚಿಸಬೇಕು, ಅದ್ಭುತವಾಗಿ ಆಲೋಚಿಸಬೇಕು ಅಂದರೆ ಈ ಬುದ್ಧಿಶಕ್ತಿ ಬುಧಗ್ರಹದ ಪ್ರಭಾವದಿಂದ ಇರುತ್ತೆ. ಯಾವುದೇ ಒಂದು ವಿಷಯವನ್ನು ಶೀಘ್ರವಾಗಿ ಗ್ರಹಿಸಿಕೊಳ್ಳುವಂತಹ, ವಿಷಯ ಸಂಗ್ರಹಣ ಮಾಡುವಂತಹ ಶಕ್ತಿ ಬುಧಗ್ರಹ ಪ್ರಭಾವದಿಂದ ಇರುತ್ತೆ. ಇನ್ನು ಚಟುವಟಿಕೆಯಲ್ಲಿ ಬಹಳ ಫಾಸ್ಟಾಗಿ ಚತುರತೆಯಿಂದ ನಿತ್ಯದ ವ್ಯವಹಾರಗಳ ಮೇಲೆ, ನಿತ್ಯದ ಕೆಲಸ ಕಾರ್ಯಗಳ ಮೇಲೆ ಬುಧಗ್ರಹದ ಪ್ರಭಾವ ಇರಲಿದೆ. ಮನುಷ್ಯನ ಜೀವನಕ್ಕೆ ಬುದ್ಧಿಶಕ್ತಿ ಆಗ್ಬೋದು, ಪ್ರಜ್ಞೆ ಆಗ್ಬೋದು, ಇವೆಲ್ಲವೂ
ಮಾತು ಆಗ್ಬೋದು, ಇವೆಲ್ಲವೂ ಒಂದೊಂದು ಪದರವಾಗಿ ರಕ್ಷಾ ಕವಚದಂತೆ ಸಮಗ್ರವಾದ ಜೀವನಕ್ಕೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಹಾಗಾಗಿ ಇವೆಲ್ಲವೂ ಬಹಳ ಮುಖ್ಯ. ಬುದ್ಧಿ ಮುಖ್ಯ, ಚತುರತೆ ಬಹಳ ಮುಖ್ಯ, ವಿಷಯಗಳು ಬಹಳ ಮುಖ್ಯ, ಮಾತು ಬಹಳ ಮುಖ್ಯ. ಈ ಎಲ್ಲ ವಿಷಯಗಳಿಗೂ ಕಾರಕ ಗ್ರಹ ಬುಧ ಗ್ರಹ ಮತ್ತು ಮನುಷ್ಯನ ಮುಖ್ಯ ದೇಹ ಅಂಗಗಳಿಗೂ ಇಲ್ಲಿ ಬುಧ ಗ್ರಹ ಕಾರಕ ಗ್ರಹ ಆಗ್ತಾರೆ. ಅಂದರೆ ಮನುಷ್ಯನ ನರಮಂಡಲಕ್ಕೆ ಕಾರಕ ಗ್ರಹ ಬುಧ ಗ್ರಹ. ಇಲ್ಲಿ ಮುಖ್ಯವಾದ ವಿಷಯಗಳನ್ನು ಮಾತ್ರ ನಾನು ತಿಳಿಸ್ತಾ ಇದ್ದೇನೆ. ಶ್ವಾಸಕೋಶಕ್ಕೂ ಬುಧ ಗ್ರಹ ಕಾರಕ ಗ್ರಹ, ನೆನಪಿನ ಶಕ್ತಿ ಕಾರಕ ಗ್ರಹ, ಚರ್ಮಕ್ಕೆ ಕಾರಕ ಗ್ರಹ, ತಲೆನೋವು ಬರುವುದಕ್ಕೂ ಬುಧ ಗ್ರಹವೇ ಇಲ್ಲಿ ಕಾರಕ ಗ್ರಹ ಆಗಿರ್ತಾರೆ. ಯೌವನಾವಸ್ಥೆಯಲ್ಲಿ ಅಕಾಲಿಕ ಮರಣವನ್ನು ಹೊಂದುವುದಕ್ಕೂ ಬುಧ ಗ್ರಹ ಇಲ್ಲಿ ಕಾರಕ ಗ್ರಹ ಆಗ್ತಾರೆ. ಈ ರೀತಿ ಈ ಮುಖ್ಯವಾದಂತಹ ವಿಷಯಗಳ ಮೇಲೆ ಬುಧ ಗ್ರಹದ ಪ್ರಭಾವ ಇರುತ್ತೆ. ಹಾಗಾಗಿ ಶಾಸ್ತ್ರ ಕಲಿಯುವುದಾಗ್ಬೋದು, ಜೀವನದಲ್ಲಿ ಸಮಾಜದಲ್ಲಿ ಬುದ್ಧಿ ಉಪಯೋಗ ಆಗಬೇಕು, ಸಾಮಾಜಿಕವಾಗಿ ಅವರು ಬುದ್ಧಿವಂತರಾಗಿ ಸಮಾಜಕ್ಕೆ ಉಪಯೋಗದ ಒಂದು ಚಿಂತನೆಗಳನ್ನು ಮಾಡ್ತಾರೆ ಅಂದರೆ ಇಲ್ಲಿ ಬುಧ ಗ್ರಹದ ಪ್ರಭಾವ ಇರಲಿದೆ. ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿಷಯಗಳ ಮೇಲೆ ಜಗತ್ತಿನ ಮೇಲೆ ಪ್ರಭಾವ ಆಗಲಿದೆ ನಾನು ಮೊದಲೇ ಹೇಳಿದೆ, ವಾಣಿಜ್ಯ ಶಾಸ್ತ್ರಕ್ಕೆ ಲೆಕ್ಕಕ್ಕೆ ಬುಧ ಗ್ರಹ ಕಾರಕ ಗ್ರಹ. ಮಾರ್ಚ್ ಈ ಮಾಸದಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಬುಧ ಗ್ರಹ ವಕ್ರ ಸಂಚಾರ ಮಾಡ್ತಾರೆ. ಕಳೆದ ವರ್ಷವೂ ಮಾರ್ಚ್ ಮಾಸದಲ್ಲಿ ಬುಧ ಗ್ರಹ ವಕ್ರ ಸಂಚಾರವನ್ನು ಮಾಡಿದರು. ನೋಡಿ, ಈ ಒಂದು ಮಾಸದಲ್ಲಿಯೇ ವರ್ಷದಲ್ಲಿ ಹೆಚ್ಚು ಲೆಕ್ಕವನ್ನು ನೋಡಲಾಗುತ್ತೆ. ಅಂದರೆ ವಾಣಿಜ್ಯ ಕ್ಷೇತ್ರಗಳಲ್ಲಿ ಟ್ಯಾಕ್ಸ್ ಆಗ್ಬೋದು, ಬಜೆಟ್ ಮಂಡನೆ ಆಗ್ಬೋದು, ಇವೆಲ್ಲವೂ ಈ ಹಂತದಲ್ಲೇ ಬರುತ್ತೆ. ರಾಜಕೀಯದಲ್ಲಿ ಆಗ್ಬೋದು, ಇನ್ನು ಗೌರ್ಮೆಂಟಲ್ಲಿ ಬರುವಂತಹ ಲೆಕ್ಕ, ಟ್ಯಾಕ್ಸ್ ಈ ವಿಷಯಗಳಾಗ್ಬೋದು. ಇನ್ನು ಮನುಷ್ಯರಲ್ಲಿ ಅಂದರೆ ನಿಮ್ಮ ಒಂದು ಕಲಿಕೆಯ ಮೇಲೆ ಆಗ್ಬೋದು, ಬರಹಗಾರರ ಮೇಲೆ ಬುಧನ ಪ್ರಭಾವ ಆಗುವಂಥದ್ದು, ಮಾತನಾಡುವಂತಹ ವಿಷಯ, ಮುಖ್ಯ ಭಾಷಣಕಾರರಿಗೆ ಅವರ ಭಾಷೆ ಮಾತು ಹೇಗಿರುತ್ತೆ ಅವರ ಮೇಲೆ ಪ್ರಭಾವ ಆಗುವಂಥದ್ದು, ಹಾಸ್ಯ ಮಾಡುವವರು ಮತ್ತು ಮೃದುವಾಗಿ ಮಾತಾಡುವಂತಹ ಆಕರ್ಷಿಸುವಂತಹ ಮಾತುಗಳಲ್ಲಿ ಅಂಥ ಒಂದು ವೃತ್ತಿಗಳಲ್ಲಿ ಯಾರು ಮಾಡ್ತಾರೆ, ಕಮ್ಯುನಿಕೇಷನ್ ಫೀಲ್ಡಲ್ಲಿ ಯಾರು ಇರ್ತಾರೋ ಅವರ ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ. ಟೆಕ್ನಾಲಜಿ, ಮೀಡಿಯಾ ಮೇಲೆ, IT ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ. ಈ ಗ್ರಹ ಈ ಎಲ್ಲ ವಿಷಯಗಳ ಮೇಲೆ ಪ್ರಭಾವ ಮಾಡೋದ್ರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅಂದರೆ ನಿರ್ಧಾರಗಳು ಸರಿ ಇಲ್ಲದಿರುವಂತೆ, ಲೆಕ್ಕಾಚಾರವು ತಪ್ಪಾಗುವಂತೆ, ಮತ್ತೆ ಮರುಪರಿಶೀಲನೆಗಳನ್ನು ಮಾಡಿಕೊಳ್ಳುವಂತೆ, ಇಲ್ಲಿ ಏನಾಗುತ್ತೆ, ರಿಪೀಟೆಡ್ ಆಗಿ ಕೆಲಸ ಮಾಡಬಹುದಾದಂತಹ ಸಾಧ್ಯತೆಯು ಬರುತ್ತೆ. ಹಾಗೆ ಬರೋದ್ರಿಂದ ಏನಾಗುತ್ತೆ, ಸಮಯ ಇಲ್ಲಿ ವೇಸ್ಟ್ ಆಗುತ್ತೆ ಮತ್ತು ಎನರ್ಜಿ ಇಲ್ಲಿ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಮನುಷ್ಯರಾಗ್ಬೋದು ಅಥವಾ ಇನ್ಯಾವುದೇ ಒಂದು ಇಲಾಖೆ ಆಗ್ಬೋದು, ಮತ್ತೆ ಮರುಪರಿಶೀಲನೆಯನ್ನು ಮಾಡಿಕೊಳ್ಳೋದ್ರಿಂದ ಅಥವಾ ತಪ್ಪಾಗ್ಬೋದು, ನಿರ್ಧಾರ ತಪ್ಪಾಗ್ಬೋದು. ಹೀಗಾಗೋದ್ರಿಂದ ಆ ಎನರ್ಜಿ ಮತ್ತು ಆ ಟೈಮ್ ಏನಾಗುತ್ತೆ, ಅದು ವ್ಯರ್ಥವಾಗುತ್ತೆ. ಮೌಲ್ಯ ಮಾಪನಗಳನ್ನು ಮಾಡಿಕೊಳ್ಳುವಂಥದ್ದು, ಡೀಪ್ ಥಿಂಕಿಂಗ್, ಯಾವುದೇ ಒಂದು ಸಬ್ಜೆಕ್ಟ್ ಬಗ್ಗೆ ಸರಿಯಾದಂತಹ ಮರುಪರಿಶೀಲನೆಗಳನ್ನು ಮಾಡಿಕೊಳ್ಳುವಂತೆ ಇಲ್ಲಿ ಬುಧ ಗ್ರಹದ ಪ್ರಭಾವ ಆಗಲಿದೆ. ಬುಧ ಗ್ರಹಕ್ಕೆ ರಾಹು ಕುಜಗ್ರಹಗಳ ಪ್ರಭಾವ ಆಗೋದ್ರಿಂದ, ರಾಹು ಕುಜಗ್ರಹಗಳು ವಿಪರೀತ ಧೈರ್ಯವನ್ನು ನೀಡೋದ್ರಿಂದ ಮತ್ತು ಈ ಗ್ರಹಗಳು ಕತ್ತಲೆಯಲ್ಲಿ ಹೆಚ್ಚು ಬಲ, ಅಂದರೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇಲ್ಲಿ ಬುಧ ಗ್ರಹಕ್ಕೆ ಆಗೋದ್ರಿಂದ ಇಲ್ಲಿ ಬುಧ ಗ್ರಹದ ಸಂಬಂಧಪಟ್ಟಂತಹ ಕಾರಕತ್ವಗಳಲ್ಲಿ ಬರುವಂತಹ ವಿಷಯಗಳಾದ ಟೆಕ್ನಾಲಜಿ, ಇನ್ಫಾರ್ಮೇಷನ್ ಈ ಸಂಬಂಧಪಟ್ಟಂತೆ ಇಲ್ಲಿ ಸೈಬರ್ ಹ್ಯಾಕ್ ಆಗುವುದು, ಟೆಕ್ನಾಲಜಿ ಕಳ್ಳತನ ಮಾಡುವಂಥದ್ದು
ಬ್ಯಾಂಕಿಂಗ್ ಸಿಸ್ಟಮ್ ಏನು ಲೆಕ್ಕ ಈ ಎಲ್ಲ ವಿಷಯಗಳಿರುತ್ತೆ ಅದರ ಸಂಬಂಧಪಟ್ಟಂತೆ ಹಣವನ್ನು ಕಳ್ಳತನ ಮಾಡುವಂಥದ್ದು. ಇನ್ನು ಮೀಡಿಯಾದಲ್ಲಿಯೂ ಇಲ್ಲಿ ಯಾವುದೇ ಒಂದು ನ್ಯೂಸ್ ಕೊಡ್ಬೋದು ಅಥವಾ ಪ್ರಚಾರಕ್ಕೆ ಬರುವಂತಹ ವಿಷಯಗಳಲ್ಲಿ ಸರಿಯಾದಂತಹ ಕ್ಲಾರಿಟಿ ಇಲ್ಲದೆ ಈ ವಿಷಯಗಳು ಪ್ರಚಾರಕ್ಕೆ ಒಳಗಾಗಬಹುದು. ಈ ರೀತಿ ಮುಖ್ಯವಾದಂತಹ ಸಾಮಾಜಿಕವಾದಂತಹ ವಿಷಯಗಳ ಮೇಲೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಟೆಕ್ನಾಲಜಿ ಸಂಬಂಧಪಟ್ಟಂತೆ ನಾನಾ ಸಮಸ್ಯೆಗಳು ಎದುರಾಗಬಹುದು. ಒಂದು ರೀತಿಯ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತಗೊಳ್ಳುವುದು ಅನ್ನುವಂತೆ ಇಲ್ಲಿ ಸಂದರ್ಭಗಳು ಬರಬಹುದು. ವಕ್ರ ಬುಧ ಗ್ರಹ ಮತ್ತು ಈ ಗ್ರಹಗಳ ಸಂಯೋಗ ಮನುಷ್ಯನ ವೈಯಕ್ತಿಕವಾದ ಬದುಕಿನ ಬುದ್ಧಿ ಮತ್ತು ವ್ಯವಹಾರಗಳ ಮೇಲೆಯೂ ಪ್ರಭಾವ ಆಗಲಿದೆ. ಅದಕ್ಕಾಗಿ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಕೊಳ್ಬೇಕಂದ್ರೆ ಪರಿಹಾರ ಬಹಳ ಮುಖ್ಯ. ನಾನು ಫಲಗಳನ್ನು ರಾಶಿಗಳಿಗೆ ತಿಳಿಸುವ ಮೊದಲೇ ಪರಿಹಾರ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರೂ ಧ್ಯಾನವನ್ನು ಮಾಡಬೇಕು. ಯಾರೆಲ್ಲ ಧ್ಯಾನ ಮಾಡ್ತೀರಾ ಅವರಿಗೆ ಹೆಚ್ಚು ಪ್ರಭಾವ ಆಗಲ್ಲ. ಅವರ ಮನಸ್ಸು ಸಮತೋಲನದಲ್ಲಿ ಇರುತ್ತೆ, ಆಯ್ಕೆಗಳು ಸರಿ ಇರುತ್ತೆ. ಪ್ರತಿನಿತ್ಯಲೂ ಅನಾಪಾನಸತಿ ಧ್ಯಾನ ಅನ್ನುವಂತಹ ಒಂದು ವಿಧಾನ ಬರುತ್ತೆ. ಆ ವಿಧಾನವನ್ನು ನೀವು ತಿಳಿದುಕೊಂಡು ಧ್ಯಾನವನ್ನು ಮಾಡಬೇಕಾಗತ್ತೆ. ಅಂದರೆ ಇದರಲ್ಲಿ ಮಂತ್ರಗಳನ್ನು ಪಠಿಸಬೇಕು, ಇದೇ ಆಸನದಲ್ಲಿ ಕುಳಿತುಕೊಳ್ಬೇಕು, ಇದೇ ಮುದ್ರೆಗಳನ್ನು ಹಾಕ್ಕೊಳ್ಬೇಕು ಅನ್ನೋದೇನಿಲ್ಲ. ಆರಾಮದಾಯಕವಾಗಿ ಕೂತ್ಕೊಂಡು ನೀವು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುವುದು, ಉಸಿರನ್ನು ಹೊರಗೆ ಹಾಕುವುದು. ಈ ಉಸಿರಿನ ಮೇಲೆಯೇ ನಿಮ್ಮ ಗಮನ ಇರಬೇಕಾಗತ್ತೆ. ನಿಮ್ಮ ಮನಸ್ಸನ್ನು ನೀವು ಕೇಂದ್ರೀಕರಿಸಬೇಕಾಗತ್ತೆ. ಈ ಪ್ರಕಾರವಾಗಿ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸು ಒತ್ತಡದಿಂದ ಹೊರಗೆ ಬರುತ್ತೆ, ದ್ವಂದ್ವದಿಂದ ಹೊರಗೆ ಬರುತ್ತೆ. ನಿಮ್ಮ ನಿರ್ಧಾರಗಳು ಸರಿ ಇರುತ್ತೆ, ಆಯ್ಕೆಯು ಸರಿ ಇರುತ್ತೆ. ಹಾಗಾಗಿ ಈ ಈ ವಿಧಾನವನ್ನು ತಿಳಿದುಕೊಂಡು ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ. ಇನ್ನು ದೇವರ ವಿಷಯದಲ್ಲಿ ಬುಧ ಗ್ರಹಕ್ಕೆ ಅಭಿಮಾನ ದೇವತೆ ಶ್ರೀ ಮಹಾವಿಷ್ಣು. ಶ್ರೀ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರತಿಯೊಬ್ಬರೂ ಶ್ರೀ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅಂದರೆ ಪ್ರಾರ್ಥಿಸುವಂಥದ್ದು, ಮಂತ್ರ ಮನನ ಮಾಡುವಂಥದ್ದು, ಅಷ್ಟೋತ್ತರವನ್ನು ಪ್ರತಿನಿತ್ಯಲೂ ಪಠನೆ ಮಾಡುವುದು. ಬುಧಗ್ರಹ ಬೆಳಗಿನ ಸಂದರ್ಭದಲ್ಲಿ ಅರ್ಲಿ ಮಾರ್ನಿಂಗ್ ಬಲಿಷ್ಠ ಆಗಿರೋದ್ರಿಂದ ಬೆಳಗಿನ 6 ಗಂಟೆಯ ಸಂದರ್ಭದಲ್ಲಿ ನೀವು ಹೆಚ್ಚಾಗಿ ಈ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡೋದ್ರಿಂದ ಬಹಳ ಪ್ರಭಾವವನ್ನು ನಿಮ್ಮ ಬುದ್ಧಿ, ನಿಮ್ಮ ಒಂದು ಮನಸ್ಸಿನ ಮೇಲೆ ಮಾಡಲಿದೆ. ಇದರಿಂದ ಏನಾಗುತ್ತೆ ಅಂದರೆ ಪ್ರತಿಯೊಂದರಲ್ಲಿಯೂ ಯಶಸ್ಸಿನ ಮಾರ್ಗ, ನಿಮ್ಮ ಬುದ್ಧಿ, ನಿಮ್ಮ ಆಯ್ಕೆಗಳು ಎಲ್ಲ ಸರಿ ಆಗುತ್ತೆ. ಹಾಗಾಗಿ ವಿಷ್ಣು ಅಷ್ಟೋತ್ತರವನ್ನು ಪ್ರತಿಯೊಬ್ಬರು ಪಠನೆ ಮಾಡಿ, ಅಥವಾ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡಿ. ನಿಮಗೆ ಯಾವುದೇ ಮಂತ್ರಗಳು ತಿಳಿದಿದ್ದರೂ ಪಠನೆ ಮಾಡ್ಬೋದು. ಇನ್ನು 12 ರಾಶಿಗಳಿಗೆ ಈ ಗ್ರಹಗಳ ಪ್ರಭಾವ ಹೇಗಿದೆ? ಬುಧಗ್ರಹ ಮುಖ್ಯವಾಗಿ ಬುಧಗ್ರಹ ವಕ್ರ ಸಂಚಾರದಲ್ಲಿ ಯಾವ ರೀತಿ ಫಲವನ್ನು ರಾಶಿಗಳಿಗೆ ನೀಡ್ತಾರೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಮೇಷರಾಶಿಯವರಿಗೆ ಲಾಭಸ್ಥಾನ 11ನೇ ಸ್ಥಾನದಲ್ಲಿ ತೃತೀಯ ಮತ್ತು ಷಷ್ಠಾಧಿಪತಿಯಾದಂತಹ ಬುಧಗ್ರಹ ಇತರ ಗ್ರಹಗಳೊಂದಿಗೆ ವಕ್ರ ಸಂಚಾರದ ಫಲ ಲಾಭದಲ್ಲಿ ಡಿಲೆ ಆಗುತ್ತೆ, ಬರುವ ಲಾಭದಲ್ಲಿ. ಇನ್ನು ಸೋಷಲ್ ಸರ್ಕಲ್ ಏನಿರುತ್ತೆ, ನಿಮ್ಮ ನೆಟ್ವರ್ಕ್, ಆ ನೆಟ್ವರ್ಕಿಂದ ನಿಮಗೆ ಏನು ಗಾಸಿಪ್ ಬರಬಹುದು, ಲೀಗಲಿ ಏನಾದರೂ ಇಶ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ. ನಿಮಗೆ ಒಡ ಹುಟ್ಟಿದವರೊಂದಿಗೆ ಏನಾದರೂ ಕಲಹಗಳು, ಮನಸ್ತಾಪಗಳು ಇದ್ದರೆ ಏನಾದರೂ ಡಿಸ್ಟ್ರಿಬ್ಯೂಟ್ಸ್ ಆಗುವಂತಹ ಸಾಧ್ಯತೆಯೂ ಇರುತ್ತೆ, ಕೆಲವರಿಗೆ ಮಾತ್ರ. ಇನ್ನು ವೃಷಭ ರಾಶಿಯವರಿಗೆ ಸಡನ್ನಾಗಿ ನಿಮ್ಮ ಕೆರಿಯರಲ್ಲಿ ಆಗಬಹುದಾದಂಥ ಬದಲಾವಣೆಯನ್ನು ಈ ಗ್ರಹಗಳು ಸೂಚಿಸ್ತಾರೆ. 10ನೇ ಸ್ಥಾನ ನಿಮಗೆ ಈ ಗ್ರಹಗಳ ಸಂಚಾರ, ಕರ್ಮಸ್ಥಾನ. ಹಾಗಾಗಿ ನಿಮ್ಮ ಮುಖ್ಯವಾದಂತಹ ಗೋಲ್ಸ್ ಇರಬಹುದು, ಮುಖ್ಯವಾದಂತಹ ಯಾವುದೇ ನಿರ್ಧಾರಗಳು, ಏನಾದರೂ ಸಡನ್ನಾಗಿ ನೀವು ಬದಲಾವಣೆಗಳನ್ನು ಮಾಡ್ಕೊಳ್ಬೋದು. ಸಡನ್ ಉದ್ಯೋಗದಿಂದ ಜಂಪ್ ಆಗುವುದು, ಮಾತಿನಲ್ಲಿ ಆಗ್ಬೋದು, ಬರವಣಿಗೆಯಲ್ಲಿ ಆಗ್ಬೋದು, ನಿರ್ಧಾರದಲ್ಲಿ ಆಗ್ಬೋದು. ಸರಿಯಾದ ಕ್ಲಾರಿಟಿಯನ್ನು ತೆಗೆದುಕೊಂಡು ನೀವು
ನಿರ್ಧಾರವನ್ನು ಮಾಡಿ. ಧನಾಭಿವೃದ್ಧಿಯಲ್ಲಿಯೂ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ರಾಶ್ಯಾಧಿಪತಿ ವಕ್ರ ಆಗ್ತಾ ಇರೋದ್ರಿಂದ ಇತರ ಗ್ರಹಗಳ ಸಂಯೋಗದಲ್ಲಿ ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅದರ ಬಗ್ಗೆ ನೀವು ಡೀಪ್ ಥಿಂಕಿಂಗನ್ನು ಮಾಡುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಹೈಯರ್ ಎಜುಕೇಷನ್ ಬಗ್ಗೆ ಮತ್ತೆ ಮತ್ತೆ ಯಾಕೋ ನೀವು ಯೋಚಿಸ್ತೀರ, ನಿಮ್ಮ ಆಯ್ಕೆ ಸರಿ ಇದೆಯೋ ಸರಿ ಇಲ್ಲವೋ ಅಂತ ಹೇಳಿ. ಟ್ರಾವೆಲ್ ಮಾಡಬೇಕು ಅನ್ನುವಂತಹ ಆಲೋಚನೆ ನಿಮಗೇನಾದರೂ ಇದ್ದರೆ ಮಾರ್ಚ್ ಫೆಬ್ರವರಿ ಈ ಮಾಸದಲ್ಲಿ ಅದರ ಬಗ್ಗೆ ಮತ್ತೆ ನೀವು ರೀಚೆಕ್ ಮಾಡಿಕೊಳ್ಳುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಮತ್ತು 9ನೇ ಸ್ಥಾನದಲ್ಲಿ ರಾಶ್ಯಾಧಿಪತಿ ವಕ್ರ ಸಂಚಾರ ಆಗಿ ಮುಂದೆ ಈ ಗ್ರಹ ನೇರ ಸಂಚರಿಸಿದರೂ 10ನೇ ಸ್ಥಾನವನ್ನು ಪ್ರವೇಶಿಸ್ತಾರೆ, ಅಲ್ಲಿ ನೀಚ ಆಗ್ತಾರೆ. ಹಾಗಾಗಿ 1-2-3 ತಿಂಗಳುಗಳ ಕಾಲ ಈ ಗ್ರಹದ ಪ್ರಭಾವ ಮಿಥುನ ರಾಶಿಯವರಿಗೆ ಅಷ್ಟು ಶುಭವಾಗಿರೋದಿಲ್ಲ. ನಿಮ್ಮ ಮುಖ್ಯವಾದಂತಹ ಬದಲಾವಣೆಗಳು ಏನಾದರೂ ಇದ್ದರೆ ದಶಾಭುಕ್ತಿಗಳನ್ನು ಪರಿಶೀಲಿಸ್ಕೊಳ್ಳಿ. ಅಂದರೆ ಉದ್ಯೋಗ ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರ ಸ್ಟಾರ್ಟ್ ಮಾಡಬೇಕು ಅಂದರೆ ಬುಧ ಗ್ರಹ ಇಲ್ಲಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಬಹುದೊಡ್ಡ ಕನಸು ಅಥವಾ ಬಹುದೊಡ್ಡ ಬದಲಾವಣೆಗಳನ್ನು ಮಾಡುವಂತಹ ಆ ಕಾರ್ಯದಲ್ಲಿ ನಿಮಗೇನೋ ಒಂದು ನಿರಾಶೆಗಳು ಆಗಬಹುದು. ಏಕೆಂದರೆ ರಾಶ್ಯಾಧಿಪತಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ದಶಾಭುಕ್ತಿಯ ಎಫೆಕ್ಟ್ ನೀವು ಕರೆಕ್ಟಾಗಿ ತಿಳ್ಕೊಂಡು ಇದರ ಒಂದು ನಂತರವೇ ನೀವು ಮುಂದುವರಿಬೇಕಾಗತ್ತೆ. ಇನ್ನು ಕಟಕ ರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ 8ನೇ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ಮುಖ್ಯವಾಗಿ ಯಾವುದೇ ಒಂದು ವಿಷಯಗಳಿದ್ದರೂ ಡೀಪಾಗಿ ಯೋಚಿಸ್ತೀರ. ಅಂದರೆ ಡೀಪ್ ಇಂಟ್ರೆಸ್ಟ್ ಇನ್ ಹಿಡನ್ ಮ್ಯಾಟರ್ಸ್ ಅನ್ನೋದನ್ನು ನಾವಿಲ್ಲಿ ತಿಳಿಬೋದು. ಯಾವುದೇ ಒಂದು ಡೆತ್ ಆಗ್ಬೋದು ಅಥವಾ ಜನ್ಮ ಆಗ್ಬೋದು, ಯಾವುದೇ ಒಂದು ರಹಸ್ಯ ವಿಷಯಗಳಾಗ್ಬೋದು, ಇದರ ಬಗ್ಗೆ ಡೀಪಾಗಿ ಆಲೋಚಿಸುವಂತೆ ಇಂಟ್ರೆಸ್ಟ್ ನಿಮಗಿರುತ್ತೆ. ಮತ್ತು ಇಲ್ಲಿ ಸೈಕಾಲಜಿ ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ನಿಮಗೆ. ಅದನ್ನು ತಿಳಿದುಕೊಳ್ಳುವ ಪ್ರಯತ್ನ ಅಥವಾ ಅಭ್ಯಾಸದಲ್ಲಿರುವವರಿಗೆ ಈ ಗ್ರಹಗಳು ಒಳ್ಳೆಯ ಒಂದು ಫಲವನ್ನು ನೀಡ್ತಾರೆ. ಇನ್ನು ಸಿಂಹರಾಶಿಯವರಿಗೆ 7ಮ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ವಕ್ರ ಬುಧ ಸಂಚಾರ. ಪಾರ್ಟ್ನರ್ಶಿಪ್ಪಲ್ಲಿ ಇರುವಂತಹ ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ಶಿಪ್ ಮರುಪರಿಶೀಲನೆ ಮಾಡ್ಕೊಳ್ತೀರಾ. ಅದರ ಬಗ್ಗೆ ನಿಮಗೆ ಏನಾದರೂ ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ಸಂಗಾತಿಯ ವಿಷಯದಲ್ಲಿ ಪಾರ್ಟ್ನರ್ ವಿಷಯದಲ್ಲಿಯೂ ಆರ್ಗ್ಯುಮೆಂಟ್ಸು ಮಾಡುವಂತೆ ಗ್ರಹಗಳ ಪ್ರಭಾವ ಆಗಲಿದೆ. ಯಾಕೋ ಏನೋ ಅವರ ವಿಷಯಗಳು ನಿಮ್ಗೆ ಇಷ್ಟ ಆಗೋದಿಲ್ಲ. ಟ್ರೆಡಿಷ್ನಲ್ ಏನು ಫಾಲೋ ಮಾಡಬೇಕಾಗಿರುತ್ತೆ ಅಂದರೆ ರೀತಿ ನೀತಿ ನಿಯಮಗಳು ಏನಾದರೂ ಇದ್ದರೆ ಅವ್ಯಾವುದನ್ನು ಇವರು ಫಾಲೋ ಮಾಡ್ತಾ ಇರೋದಿಲ್ಲ. ಇನ್ನು ಧನಸ್ಥಾನಾಧಿಪತಿಯು ನಿಮಗೆ ಬುಧ ಗ್ರಹ ವಕ್ರ ಆಗೋದ್ರಿಂದ ವಕ್ರ ಸಂಚಾರದಲ್ಲಿ ಧನಾಭಿವೃದ್ಧಿಯಲ್ಲಿಯೂ ಹಿನ್ನಡೆಯನ್ನು ಈ ಗ್ರಹ ನೀಡ್ತಾರೆ. ಹಾಗಾಗಿ ಧನಾಭಿವೃದ್ಧಿ ಸಂಬಂಧಪಟ್ಟಂತೆ, ಮುಖ್ಯ ನಿರ್ಧಾರಗಳ ಸಂಬಂಧಪಟ್ಟಂತೆ, ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗಿದೆ. ಕನ್ಯಾ ರಾಶಿಯವರಿಗೆ ನಿಮ್ಮ ಉದ್ಯೋಗ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ವಿಳಂಬ, ಅಡೆತಡೆ ಆಗಲಿದೆ ಮತ್ತು ಆರೋಗ್ಯದಲ್ಲಿಯೂ ಸಮಸ್ಯೆಗಳು ಆಗಲಿದೆ. ಆರೋಗ್ಯದಲ್ಲಿ ನಿಮಗೆ ಥ್ರೋಟ್ ಸಂಬಂಧಪಟ್ಟಂತೆ, ತಲೆನೋವು ಸಂಬಂಧಪಟ್ಟಂತೆ, ಶ್ವಾಸಕೋಶ ಸಂಬಂಧಪಟ್ಟಂತೆ, ನರಗಳಿಂದ ಆಗಬಹುದಾದಂತಹ ಬಾಧೆ, ಈ ರೀತಿ ಬುಧನ ಕಾರಕತ್ವಗಳಲ್ಲಿ ಬರಬಹುದಾದ ವಿಷಯ ಸಂಬಂಧಿತವಾಗಿ ನಿಮಗೆ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಬಾಧಿಸ್ಬೋದು. ರಾಶ್ಯಾಧಿಪತಿಯೇ ವ್ಯಾಧಿ ಸ್ಥಾನದಲ್ಲಿ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಅದರಲ್ಲಿಯೂ ನಿಮ್ಮದು ಮಿಥುನ ಲಗ್ನ ಏನಾದರೂ ಆಗಿ ಕನ್ಯಾ ರಾಶಿ ಆಗಿದ್ದರೆ ಇಲ್ಲಿ ಹೆಚ್ಚು ಎಫೆಕ್ಟ್ ಇರುತ್ತೆ. ಏಕೆಂದರೆ ಲಗ್ನಾಧಿಪತಿ ರಾಶ್ಯಾಧಿಪತಿಯು ವಕ್ರ ಸಂಚಾರ ಆಗಿರೋದ್ರಿಂದ ಉದ್ಯೋಗದಲ್ಲಿ ಹಿನ್ನಡೆ ಇರುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಥಾಟ್ ಪ್ರೋಸೆಸ್ ಏನಿರುತ್ತೆ, ಏನು ಆರಂಭಿಸಬೇಕು ಅಂತ ಅಂದುಕೊಂಡಿರ್ತೀರ
ಅದು ಸರಿ ಇರೋದಿಲ್ಲ. ನಿಮ್ಮ ಅಬ್ಸರ್ವೇಷನ್ ಸರಿ ಇರೋದಿಲ್ಲ. ಈ ಗ್ರಹ ಈ ಮಾಸದಲ್ಲಿ ವಕ್ರ ಸಂಚಾರ ಮಾರ್ಚಲ್ಲಿ, ಆನಂತರ ಸಪ್ತಮವನ್ನು ಪ್ರವೇಶಿಸ್ತಾರೆ, ಅಲ್ಲಿ ಏಪ್ರಿಲಲ್ಲಿ ನೀಚ ಸಂಚರಿಸ್ತಾರೆ. ಆನಂತರ ಈ ಗ್ರಹ ಅಷ್ಟಮವನ್ನು ಪ್ರವೇಶಿಸ್ತಾರೆ. ಮೇವರೆಗೂ ಈ ನಿಮ್ಮ ಒಂದು ರಾಶ್ಯಾಧಿಪತಿಯ ಸಂಚಾರ ಅಶುಭವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಉದ್ಯೋಗದ ಬದಲಾವಣೆಗಳು ಆಗಬಹುದು ಮತ್ತು ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ನೀವು ಸ್ಟಾರ್ಟ್ ಮಾಡೋದಕ್ಕೆ ಅಷ್ಟು ಒಳ್ಳೆ ಫಲಗಳನ್ನು ಈ ಗ್ರಹ ನೀಡೋದಿಲ್ಲ. ಹಾಗಾಗಿ ಮುಖ್ಯ ಉದ್ಯೋಗ ಬದಲಾವಣೆಗಳನ್ನು ಈಗ ಮಾಡಿಕೊಳ್ಳುವುದು ಅಷ್ಟು ಉತ್ತಮ ಅಲ್ಲ. ಇನ್ನು ನಿಮ್ಮ ಬೇರೆ ವಿಷಯಗಳಾದಂತಹ ಯಾವುದೇ ಒಂದು ಆಲೋಚನೆಯಲ್ಲಿ ನಿಮ್ಮ ಮಾರ್ಗವನ್ನು ಬಿಟ್ಟು ಇತರರ ಮಾರ್ಗದ ಬಗ್ಗೆ ಯೋಚಿಸ್ತೀರಾ. ಒಂದು ಕೆಲಸ ಕಂಪ್ಲೀಟ್ ಮಾಡೋ ಮುಂಚೆನೇ ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡ್ತೀರಾ. ಮಾಡಿದ ಕೆಲಸ ಮತ್ತು ರಿಪೀಟೆಡ್ ಆಗಿ ಮಾಡ್ತೀರಾ. ಈ ರೀತಿ ಈ ಗ್ರಹದ ಪ್ರಭಾವ ಆಗಲಿದೆ. ಸಾಲದ ಬಗ್ಗೆ ಯೋಚಿಸ್ತೀರಾ. ಸಾಲ ಇದ್ದರೆ ಅದರ ನಿರ್ವಹಣೆ ಬಗ್ಗೆ ನೀವು ಯೋಚಿಸ್ತೀರಾ. ಹಿಂದಿನ ಸಾಲದ ಬಗ್ಗೆ. ಹೀಗೆ ಈ ಗ್ರಹದ ಪ್ರಭಾವ ಆಗಲಿದೆ. ತಿಳಿದುಕೊಂಡು ಮುಖ್ಯ ನಿರ್ಧಾರಗಳನ್ನು ಕನ್ಯಾ ರಾಶಿಯವರು ತೆಗೆದುಕೊಳ್ಬೇಕಾಗುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ ಜನ್ಮ ರಾಶಿಯಿಂದ 5ನೇ ಸ್ಥಾನದಲ್ಲಿ ವಕ್ರ ಬುಧ ಇತರ ಗ್ರಹಗಳ ಸಂಯೋಗದಲ್ಲಿ ನಿಮ್ಮ ವಿದ್ಯಾ ಜೀವನದಲ್ಲಿ ಹಿನ್ನಡೆ ಆಗಬಹುದು. ತೃಪ್ತಿ ಇಲ್ಲದ ಸಡನ್ ಏನಾದರೂ ಬದಲಾವಣೆಗಳು ಆಗಬಹುದು. ಸಡನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಓವರ್ ಥಿಂಕ್ ಮಾಡುವಂತೆ ಇಲ್ಲಿ ನಿಮಗೆ ಸಂದರ್ಭಗಳು ಬರಬಹುದು. ಮತ್ತು ನಿಮ್ಮ ಪ್ರೀತಿ ವಿಷಯ ಆಗ್ಬೋದು ಅಥವಾ ಯಾವುದೇ ಒಂದು ವಿಷಯ ಆಗ್ಬೋದು, ಕಮ್ಯುನಿಕೇಷನ್ ಮಾಡುವಾಗ, ಮಾತನಾಡುವಾಗ ಅಥವಾ ಅದನ್ನು ಹೇಳ್ಕೊಳ್ಬೇಕು ಅಂದುಕೊಂಡಾಗ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರದೇ ಇರ್ಬೋದು. ಅದನ್ನು ಹೇಗೆ ನೀವು ಯೋಚಿಸ್ತೀರಾ ಆ ರೀತಿ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ. ಈ ರೀತಿ ಇಲ್ಲಿ ಬುಧ ಗ್ರಹದ ಪ್ರಭಾವ ತುಲಾರಾಶಿಯವರ ಜೀವನದಲ್ಲಿ ಆಗಲಿದೆ. ಸರಿಯಾದ ಆಲೋಚನೆಗಳನ್ನು ಮಾಡಿ ಒಳ್ಳೆಯದೇ ಆಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಆಗ್ತಾ ಇರೋದ್ರಿಂದ ಕಲಹಗಳಾಗ್ಬೋದು. ಮನೆಯ ಸಂಬಂಧಗಳಲ್ಲಿ ಮನೆ, ಭೂಮಿ, ಆಸ್ತಿ ಈ ವಿಷಯಗಳ ಸಂಬಂಧಪಟ್ಟಂತೆ ಅದರಿಂದ ಏನಾಗುತ್ತೆ, ಆತ್ಮಾವಲೋಕನ ಆಗುತ್ತೆ. ನಿಮಗೆ ರಿಯಾಲಿಟಿ ತಿಳಿಯುತ್ತೆ. ಯಾವುದೇ ಒಂದು ರಹಸ್ಯ ವಿಷಯಗಳು ಪ್ರಭಾವ ಆಗ್ಬೋದು. ನಿಮಗೆ ಆಳವಾದಂತಹ ಮನೆಯ ವಿಷಯಗಳ ಬಗ್ಗೆ ಗಮನ ಹರಿಸ್ತೀರಾ. ಮನೆಯವರೊಂದಿಗೆ ನಿಮ್ಮ ಸಂಬಂಧಗಳಲ್ಲಿ ಮನಸ್ತಾಪಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಬುಧ ಗ್ರಹ ವಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಯಾವುದೇ ವಿಷಯಗಳಿದ್ದರೂ ಮನೆಯ ಅಟ್ಯಾಚ್ಮೆಂಟ್ ಆಗ್ಬೋದು, ಆಸ್ತಿ ಬಗ್ಗೆ ಆಗ್ಬೋದು, ಮುಖ್ಯ ವಿಷಯಗಳ ಬಗ್ಗೆ ಡೀಪಾಗಿ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ, ಅದನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವಂತೆ ಇಲ್ಲಿ ಬುಧ ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಆಗಲಿದೆ. ಧನಸ್ಸು ರಾಶಿಯವರಿಗೆ ನಿಮ್ಮ ಜನ್ಮರಾಶಿಯಿಂದ ತೃತೀಯ ಸ್ಥಾನ ಆಗುತ್ತೆ. ತೃತೀಯ ಸ್ಥಾನದಲ್ಲಿ ಸಡನ್ನಾಗಿ ನಿಮ್ಮ ಒಂದು ಕಮ್ಯುನಿಕೇಷನ್ ಆಗ್ಬೋದು, ಬರವಣಿಗೆ ಆಗ್ಬೋದು, ಏನಾದರೂ ಇದರಲ್ಲಿ ಸಮಸ್ಯೆಗಳಾಗಬಹುದು. ಅಂದರೆ ಯಾವುದೇ ಒಂದು ಅಗ್ರಿಮೆಂಟ್, ಒಪ್ಪಂದಗಳು, ಮಾತಿನಿಂದ ಆಗಬಹುದಾದಂತಹ ವ್ಯವಹಾರಗಳು. ಏಕೆಂದರೆ ನಿಮಗೆ ಸಪ್ತಮಾಧಿಪತಿ ಮತ್ತು ಕರ್ಮ ದಶಮ ಸ್ಥಾನಾಧಿಪತಿ ಬುಧ ಗ್ರಹ ವಕ್ರ ಸಂಚಾರ ಆಗೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಆಗ್ಬೋದು. ಸಡನ್ನಾಗಿ ಏನಾದರೂ ಸಮಸ್ಯೆಗಳು ಬರಬಹುದು. ಹಠಾತ್ ಏನಾದರೂ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ. ಏಕೆಂದರೆ ಇಲ್ಲಿ ಕುಜ ಪ್ರಭಾವ ಶೀಘ್ರ ತೆಗೆದುಕೊಳ್ಳುವಂತೆಯೂ ಇಲ್ಲಿ ಆಗುತ್ತೆ. ಹಾಗಾಗಿ ಅಗ್ರಿಮೆಂಟ್ ಏನಾದರೂ ಮಾಡಿಕೊಳ್ಬೇಕು, ಮುಖ್ಯವಾಗಿ ಏನಾದರೂ ವ್ಯವಹರಿಸ್ತಾ ಇದ್ದೀರಾ ಅಂತ ಇದ್ದರೆ ನೀವು ಇದರ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಪರಿಶೀಲಿಸಿಕೊಂಡು ಮುಂದುವರಿಬೇಕಾಗತ್ತೆ. ಇಲ್ಲಾಂದರೆ ಈ ವಿಷಯಗಳನ್ನು ಮುಂದಕ್ಕೆ ಹಾಕಬೇಕಾಗತ್ತೆ. ಮತ್ತು 3ನೇ ಸ್ಥಾನ ಅದು ಆಗಿರೋದ್ರಿಂದ ಟ್ರಿಪ್ ಏನಾದರೂ ಹೋಗುವವರಿದ್ದರೆ, ಅಂದರೆ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ
ಸ್ವಲ್ಪ ಅದು ನಿಧಾನ ಆಗುತ್ತೆ. ಅಂದರೆ ಒಂದು ಒಡ ಹುಟ್ಟಿದವರ ಜೊತೆ, ನೇಬರ್ಸ್ ಜೊತೆ, ಹತ್ತಿರದವ್ರ ಜೊತೆ ಏನಾದರೂ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ನಿಮಗಿದ್ರೆ ಅದು ಡಿಲೇ ಆಗುತ್ತೆ. ಯಾಕೋ ಏನೋ ಈ ಮಾಸ ಬೇಡ, ಮತ್ತೆ ನೋಡೋಣ ಅಂತ ಮತ್ತೆ ಮರುಪರಿಶೀಲನೆಗಳನ್ನು ಮಾಡಿಕೊಳ್ಳುವಂತೆ ಇಲ್ಲಿ ಈ ಗ್ರಹಗಳ ಸಂಯೋಗ ಪ್ರಭಾವವನ್ನು ಮಾಡಲಿದೆ. ಮಕರ ರಾಶಿಯವರಿಗೆ 2ನೇ ಸ್ಥಾನದಲ್ಲಿ ಈ ಗ್ರಹಗಳ ಸಂಯೋಗ ಬುಧ ವಕ್ರ ಸಂಚಾರದಲ್ಲಿ ನಿಮ್ಮ ಮಾತಿನ ಮೇಲೆ ಈ ಒಂದು ಗ್ರಹಗಳ ಪ್ರಭಾವ ಆಗಲಿದೆ. ಕಮ್ಯುನಿಕೇಷನ್, ಯಾರೊಂದಿಗೆ ಮಾತಾಡ್ತೀರಾ ನಿಮ್ಮ ನಾಲಿಗೆ ಹಿಡಿತದಲ್ಲಿ ಇರಬೇಕಾಗುತ್ತೆ. ಬಿಗಿ ಇಲ್ಲದೆ ಮಾತಾಡೋದು, ಕಟುವಾಗಿ ಮಾತಾಡೋದು, ತಪ್ಪಾಗಿ ಮಾತಾಡುವುದು, ನೋವಾಗಿ ಮಾತಾಡುವಂತೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಮತ್ತು ಹಣದ ವಿಷಯದಲ್ಲಿ ಪ್ಲ್ಯಾನಿಂಗ್, ಇದರ ಒಂದು ಸಂಬಂಧಪಟ್ಟಂತೆ ಯಾವುದೇ ಒಂದು ಸರಿಯಾದ ಪ್ಲ್ಯಾನ್ ಇರೋದಿಲ್ಲ. ಅದು ಖರ್ಚಾಗ್ಬೋದು ಅಥವಾ ಹಣ ಬರುವಿಕೆಗಾಗ್ಬೋದು. ಈ ಸಂಬಂಧಪಟ್ಟಂತೆ ಇದು ಕುಟುಂಬ ಸದಸ್ಯರೊಂದಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಹಣದ ವಿಷಯದಲ್ಲಿಯೂ ಏರಿಳಿತಗಳು ಆಗುತ್ತೆ. ಈ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ ತೆಗೆದುಕೊಳ್ಬೇಕು. ಕುಟುಂಬದೊಳಗಡೆಯೇ ಯಾರಾದರೂ ನಿಮಗೆ ಟ್ರಿಗರ್ ಮಾಡುವಂತೆಯೂ ಇಲ್ಲಿ ಆಗಬಹುದು. ಕುಂಭರಾಶಿಯವರಿಗೆ ಜನ್ಮ ರಾಶಿಯಲ್ಲಿಯೇ ವಕ್ರ ಬುಧ ಗ್ರಹ ಇತರ ಗ್ರಹಗಳ ಸಂಯೋಗದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಬುದ್ಧಿಯಲ್ಲಿಯೇ ವಕ್ರತೆಯಿಂದ ನಿಮ್ಮ ನಿರ್ಧಾರಗಳು ಸರಿ ಇಲ್ಲದಂತೆ ಈ ಗ್ರಹದ ಪ್ರಭಾವವು ಆಗಲಿದೆ. ಮುಖ್ಯ ಕಾರ್ಯಗಳಲ್ಲಿ ಹಿಡಿತಾ ಇರಬೇಕಾಗತ್ತೆ, ನಡತೆಯಲ್ಲಿ ಹಿಡಿತಾ ಇರಬೇಕಾಗತ್ತೆ. ಸಡನ್ನಾಗಿ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಿರುತ್ತೆ. ಸಡನ್ ಯಾವುದೇ ಒಂದು ವಿಷಯ ಅಲ್ಲೇ ಸ್ಥಗಿತಗೊಂಡಂತೆಯೂ ಆಗಬಹುದು. ಮನಸ್ಸು ಮುಖ್ಯವಾಗಿ ಅಸ್ತವ್ಯಸ್ತಗೊಳ್ಳುವಂತೆಯೂ ಆಗಬಹುದು. ಮುಖ್ಯ ಗುರಿಗಳನ್ನು ಮತ್ತೆ ಮರುಪರಿಶೀಲನೆ ಮಾಡಿಕೊಳ್ಳುವಂತೆ ಕುಂಭರಾಶಿಯವರಿಗೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹಾಗಾಗಿ ಕುಂಭರಾಶಿಯಲ್ಲಿಯೇ ಈ ಗ್ರಹಗಳ ಬಹುಗ್ರಹಗಳ ಸಂಯೋಗವು ಮತ್ತು ವಕ್ರ ಬುಧ ಸಂಯೋಗ ಆಗ್ತಾ ಇರೋದ್ರಿಂದ ಮಾತಾಡುವಾಗ, ಒಬ್ಬರ ಬಗ್ಗೆ ಏನಾದರೂ ತಿಳಿಸುವಾಗ ಎಲ್ಲದರ ಬಗ್ಗೆ ಗಮನ ಸರಿ ಇರಬೇಕಾಗತ್ತೆ. ಏಕೆಂದರೆ ಸರಿ ಇಲ್ಲ ಅಂದಾಗ ನಿಮ್ಮ ನಡತೆ, ನಿಮ್ಮ ಕಾರ್ಯಗಳು ತಪ್ಪು ಅನ್ನೋದು ಸಮಾಜದಲ್ಲಿ ಜನರಿಗೆ ಗೊತ್ತಾಗ್ಬೋದು, ಅಥವಾ ಕುಟುಂಬದಲ್ಲಿ ಗೊತ್ತಾಗ್ಬೋದು, ಅಥವಾ ನಿಮ್ಮ ಹತ್ತಿರದವರಿಗೆ ಗೊತ್ತಾಗ್ಬೋದು. ಇದರಿಂದ ಏನಾಗುತ್ತೆ, ನಿಮ್ಮ ಒಂದು ಹೆಸರು, ಗೌರವಕ್ಕೆ ಧಕ್ಕೆ ಆಗುತ್ತೆ. ಮೀನರಾಶಿಯವರಿಗೆ ಚತುರ್ಥ ಸ್ಥಾನಾಧಿಪತಿ ಸಪ್ತಮಾಧಿಪತಿಯಾಗಿ ಬುಧ ಗ್ರಹ 12ನೇ ಸ್ಥಾನದಲ್ಲಿ ವಕ್ರವಾಗಿ ಇತರ ಗ್ರಹಗಳೊಂದಿಗೆ ಸಂಚರಿಸುವುದರಿಂದ ನಿಮ್ಮ ಚತುರ್ಥ ಸ್ಥಾನದ ಫಲಗಳಾದಂತಹ ಮನೆ, ಆಸ್ತಿ ವಿಷಯ ಸಂಬಂಧಪಟ್ಟಂತೆ ಮರುಪರಿಶೀಲನೆಗಳನ್ನು ಮಾಡ್ಕೊಳ್ತೀರಾ. ಏನಾದರೂ ಹೊಸದಾಗಿ ಆರಂಭಿಸಬೇಕು, ಏನಾದರೂ ಭೂಮಿಯನ್ನು ತೆಗೆದುಕೊಳ್ಬೇಕು, ಮನೆ ಬದಲಾವಣೆಗಳನ್ನು ಮಾಡಬೇಕು, ಹೊಸ ಗೃಹ ಆರಂಭವನ್ನು ಮಾಡಬೇಕು. ಇದರ ಬಗ್ಗೆ ನಿಮ್ಮ ಒಂದು ಆಲೋಚನೆಗಳನ್ನು ಮತ್ತೆ ಮತ್ತೆ ಪರಿಶೀಲಿಸ್ಕೊಳ್ತೀರಾ, ನಿರ್ಧಾರ ಸರಿ ಇದೆಯೋ ಇಲ್ಲವೋ ಅಂತ ಹೇಳಿ. ಮತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಡೀಪಾಗಿ ಯೋಚಿಸ್ತೀರಾ, ಅಂದರೆ ಅಟ್ಯಾಚ್ಮೆಂಟ್, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಬಗ್ಗೆ. ಮತ್ತು ಈ ಗ್ರಹನೇ ನಿಮಗೆ ಸಪ್ತಮಾಧಿಪತಿಯಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆಯ ಫಲವನ್ನು ನೀಡ್ತಾರೆ. ಹೊಸದಾಗಿ ಏನಾದರೂ ನೀವು ಪ್ರಾರಂಭಿಸಬೇಕು ಅಂದರೂ ವ್ಯವಹಾರದಲ್ಲಿ ಡಿಲೇ ಆಗ್ತಾ ಇರುತ್ತೆ. ಇನ್ನು ಹೊರಗಿನ ವ್ಯಕ್ತಿಗಳಿಂದ ಟ್ರಿಗರ್ಗೆ ಒಳಪಡ್ತಾ ಇರ್ತೀರ. ಇದರಿಂದ ಏನಾಗುತ್ತೆ, ಓವರ್ ಥಿಂಕಿಂಗ್ ಮಾಡುವಂತೆ ಆಗುತ್ತೆ. ಹೊರಗಿನ ವಿಷಯಗಳು ನಿಮಗೆ ಬಹಳ ಚಾಲೆಂಜಿಂಗ್ ಆಗಿ ಇರುತ್ತೆ. ಆದರೆ ಓವರ್ ಥಿಂಕ್ ಮಾಡುವುದು ಯಾವ ವಿಷಯಗಳಿಗೆ ಮಾಡಬೇಕು ಅದಕ್ಕೆ ಮಾಡಬೇಕಾಗುತ್ತೆ. ಎಲ್ಲ ವಿಷಯಗಳಿಗೂ ಓವರ್ ಥಿಂಕ್ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ 12ನೇ ಸ್ಥಾನದಲ್ಲಿ ಏನು ಈ ಗ್ರಹಗಳ ಸಂಚಾರ ಆಗ್ತಾ ಇದೆ, ಕುಜಗ್ರಹ, ವಕ್ರಬುಧ, ಸೂರ್ಯಗ್ರಹ, ಈ ಗ್ರಹಗಳು, ಈ ಎಲ್ಲ ಗ್ರಹಗಳು ನಿಮ್ಮ ರಾಶಿಗೂ ಪ್ರವೇಶಿಸ್ತಾರೆ. ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಹಾಗಾಗಿ ಬಹಳ ಜಾಗೃತಿಯಾಗಿರಬೇಕು. ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಬೇಕು. ಆಲೋಚನೆಗಳನ್ನು ಸರಿಯಾಗಿ ಮಾಡಬೇಕಾಗತ್ತೆ. ವಿಶ್ವಶಕ್ತಿಯಲ್ಲಿ
ಪ್ರತಿಯೊಬ್ಬರೂ ಪ್ರಾರ್ಥನೆಯನ್ನು ಮಾಡಿ. ಪ್ರತಿಯೊಬ್ಬರ ಜೀವನಕ್ಕೂ ಬುದ್ಧಿ, ಮಾತು, ಚತುರತೆ ಅನ್ನೋದು ಜೀವನದಲ್ಲಿ ಒಂದೊಂದು ಪದರವಾಗಿ ರಕ್ಷಾ ಕವಚದಂತೆ ನಿಮಗೆ ಕೆಲಸ ಮಾಡುತ್ತೆ. ಹಾಗಾಗಿ ಬುದ್ಧಿ ಗ್ರಹವಾದಂತಹ ಬುಧ ಗ್ರಹದ ಪ್ರಭಾವ ಫಲಗಳು ಬಹಳ ಮುಖ್ಯ. ಒಳ್ಳೆ ಫಲಗಳು ದೊರಿಬೇಕು. ಹಾಗಾಗಿ ಪ್ರತಿಯೊಬ್ಬರು ಬುಧನ ಅಭಿಮಾನ ದೇವತೆಯಾದಂತಹ ಶ್ರೀ ಮಹಾವಿಷ್ಣುವನ್ನು ಪೂಜಿಸುವುದು, ಅಷ್ಟೋತ್ತರವನ್ನು ಪ್ರತಿನಿತ್ಯಲೂ ಪಠನೆ ಮಾಡುವುದು, ಮಂತ್ರ ಸ್ತೋತ್ರಗಳನ್ನು ಪಠನೆ ಮಾಡುವುದು ಮತ್ತು ಧ್ಯಾನ ಮಾಡುವುದು, ಈ ಪರಿಹಾರಗಳನ್ನು ಮಾಡಿಕೊಂಡಾಗ ವಿಶ್ವಶಕ್ತಿಯ ಅನುಗ್ರಹ ನಿಮಗಾಗುತ್ತೆ ಮತ್ತು ನಿಮ್ಮ ಆಯ್ಕೆ, ನಿಮ್ಮ ನಿರ್ಧಾರಗಳು ಸರಿ ಆಗುತ್ತೆ. ನಿಮ್ಮ ಒಳ್ಳೆಯ ಆಲೋಚನೆಗಳಿಗೆ ಯಶಸ್ಸು ಸಿಗಲಿದೆ. ಹಾಗಾಗಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ. ಒಳ್ಳೆಯದೇ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.